ನೀವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹೋಗ್ತಿರ್ತೀರಿ, ಅಲ್ಲಿನ ಜನರನ್ನ ಜೀವನವನ್ನ ಗಮನಿಸ್ತಾ ಇರ್ತೀರಿ, ಹಾಗೆ ಇಲ್ಲಿನ ನಮ್ಮ ದೇಶದ ವಿದ್ಯಮಾನಗಳನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಹೀಗಾಗಿ ಪ್ರಶ್ನೆ ಗುರುಗಳೇ, ಟಾರ್ಗೆಟ್ ಹಿಂದುತ್ವ ಅನ್ನೋದು ನಿಜಾನಾ? ಯಾಕಂದ್ರೆ ಈ ಪ್ರಶ್ನೆ ಕೇಳಿದ್ರೇನೆ ಕೆಲವರು ಇಲ್ಲ ಇದು ಕೇವಲ ಒಂದು ಇಲ್ಯೂಷನ್ ಅಷ್ಟೇ, ಯಾರು ಕೂಡ ಟಾರ್ಗೆಟ್ ಹಿಂದುತ್ವ ಮಾಡ್ತಿಲ್ಲ, ಅದು ಸಿಚುವೇಶನಲ್ ಇರುತ್ತಷ್ಟೇ ಕೆಲವೊಂದು ಘಟನೆಗಳು ಅಂತ ಹೇಳೋರ್ಗೆ, ನಿಜವಾಗ್ಲೂ ಟಾರ್ಗೆಟ್ ಹಿಂದುತ್ವ ಅನ್ನೋದು ಹಿಂದಾಗಿತ್ತಾ ಈಗ ಆಗ್ತಾ ಇದೆಯಾ? ಆಗ್ತಾ ಇದೆ. ನಾನು ಆವಾಗ ಸ್ವಲ್ಪ ಫೇಸ್ಬುಕ್ ನೋಡ್ತೀನಿ. ಈ ಫೇಸ್ಬುಕ್ಗಳು ಇತ್ಯಾದಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿವೆ. ಮೊನ್ನೆ ಒಬ್ಬರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಭಗವದ್ಗೀತೆ ಬಗ್ಗೆ ಕಾಮೆಂಟ್ ಮಾಡೋದಂತೂ ಅದು ಪ್ರತಿನಿತ್ಯ ಅದರಲ್ಲಿ ಜೀವನದ ಸಾರ್ಥಕತೆಯನ್ನು ಕಾಣೋರು ಬಹಳ ಜನ ಇದ್ದಾರೆ, ಹೋಗ್ಲಿ. ಆದರೆ ರಾಮಕೃಷ್ಣರ ಬಗ್ಗೆ ಕಾಮೆಂಟ್ ಮಾಡಿದವರು ನಾನು ಇಲ್ಲಿವರೆಗೆ ಯಾರನ್ನೂ ನೋಡಿರಲಿಲ್ಲ. ಹಿಂದೂಗಳಲ್ಲ, ಅನ್ಯಮತೀಯರು. ವಿವೇಕಾನಂದರನ್ನ, ರಾಮಕೃಷ್ಣರನ್ನ ಒಂದು ರೀತಿಯಲ್ಲಿ ಹಿಂದೂಗಳಿಗಿಂತ ಅನ್ಯಮತೀಯರೇ ಹೆಚ್ಚು ಇಷ್ಟಪಡ್ತಾರೆ. ಆ ಮಟ್ಟಕ್ಕೆ ಅವರದು ಅಷ್ಟು ವಿಶಾಲವಾಗಿತ್ತು, ಅಷ್ಟು ಹೃದಯವಂತಿಕೆ, ಅಷ್ಟು ಸೈಂಟಿಫಿಕ್ ಆಗಿ ಅವರ ಬೋಧನೆಗಳಿವೆ. ಎಲ್ಲವನ್ನೂ ಮೀರಿ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿತ್ವವೂ ಹೌದು, ಉಪದೇಶಗಳು ಹೌದು. ಆದರೆ ಮೊನ್ನೆ ಒಬ್ಬರು ರಾಮಕೃಷ್ಣರು ಶಾರದಾ ಮಾತೆಯನ್ನ ಟೀಕೆ ಮಾಡಿರ್ತಕ್ಕಂಥದ್ದು ನೋಡಿದೆ. ಅದನ್ನು ಓದಿದಾಗ ಗೊತ್ತಾಯ್ತು ನನಗೆ, ಸಂಪೂರ್ಣವಾಗಿ ವಿಷ ತುಂಬಿದ ಮನಸ್ಸು ಇವ್ರದ್ದು. ಇಲ್ಲಿ ನಾನು ತಪ್ಪಿಕೊಂಡು ಹಿಡಿಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಕೆಲವೆಲ್ಲ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ ನಾನು ಬಹಳ ದೊಡ್ಡ ದಿಗ್ಧಂತಿ, ಸರ್ವಜ್ಞ ನಾನು ಅಂತ ತೋರಿಸ್ಕೊಳ್ಳುವಂತಹ ಕೆಲವು ಜನ ಇದ್ದಾರೆ. ಅವರು ನಿಮ್ಗೆಲ್ಲ ಕೂಡ ಗೊತ್ತಿದ್ದಾರೆ. ಅವರು ಏನಾದರೂ ಒಂದು ಹೇಳ್ತಿರ್ತಾರೆ, ಏನು ಆ ಮಾತುಗಳಿಗೆ ಅವರ ಸ್ಟೂಡೆಂಟ್ಸು ಅದು ಹೇಗೆ ಉದ್ಧಾರ ಆಗ್ತಾವ್ರು ಆ ಪರಮಾತ್ಮನೇ ಬಲ್ಲ. ಇಂತಹ ವ್ಯಕ್ತಿಗಳ ಕೈಯಲ್ಲಿ ಅವರೆಲ್ಲ ಕಲ್ತರಲ್ಲ, ಅವ್ರು ಏನು ಯಾವ ರೀತಿ ಅವ್ರ ಬ್ರೈನ್ ಬೆಳೆದಿರುತ್ತಾ ಕಳ್ಕೊಂಡಿರ್ತಾರ ಬ್ರೈನ್ ಪವರು, ಅದು ಪರಮಾತ್ಮನೇ ಅವನಿಗೆ ಗೊತ್ತಾಗಬೇಕಷ್ಟೇ. ಹಿಂದುತ್ವ ಟಾರ್ಗೆಟ್ ಅನ್ನುವಂಥ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋ ದುರುದ್ದೇಶ ಇದೆ ಒಳಗಡೆ. ಮುಗ್ಧರಿಗೆ ಈಗ ನಾನು ಪ್ರಾರಂಭದಲ್ಲಿ ವೇದಗಳು ಅಂದ್ರೆ ಏನು ಅಂತ ನಿಮ್ಗೊಂದು ಡೆಫಿನೇಷನ್ ಕೊಟ್ಟೆ. ಎಷ್ಟು ಜನರು ಗೊತ್ತಿದೆ ಇದು? ವೇದಗಳು ಅಂದ್ರೆ ಅದೊಂದು ಪುಸ್ತಕ, ಅದರ ವರ್ಣಾಶ್ರಮ ಇದೆ. ನೀವು ಈ ರೀತಿ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಾರಲ್ಲ, ಅವ್ರನ್ನ ಯಾವ ಪುಸ್ತಕದ ಬಗ್ಗೆ ಯಾವ ವ್ಯಕ್ತಿ ಬಗ್ಗೆ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಿದಾರಲ್ಲ, ಅವ್ರಿಗೆ ನೀವು ಸುಮ್ಮನೆ ಒಂದು ಪ್ರಶ್ನೆ ಕೇಳಿ, ಹಿಂದುತ್ವ ಟಾರ್ಗೆಟ್ ಮಾಡಬೇಕು, ಅದು ಹಿಂದುತ್ವ ಅನ್ನುವಂಥದ್ದು ಬಹಳ ಕೆಟ್ಟದ್ದು, ಹೌದೇನಪ್ಪ ಹಿಂದುತ್ವ ಅಂದ್ರೆ ಏನು? ಅವ್ರ ಹತ್ರ ಉತ್ತರ ಇರಲ್ಲ. ಅದೊಂದು ಚಟ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅದು ಕೆಲವು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು, ನಾನು ಅವಾಗಲೇ ಹೇಳಿದ ಹಾಗೆ ನಾನು ಬಹಳ ದೊಡ್ಡ ಸರ್ವಜ್ಞ ಪೀಠವನ್ನೇ ನಿರಂತರ ಅಲಂಕರಿಸಿರ್ತಕ್ಕಂಥ ಅವನನ್ನು ತೋರಿಸ್ಕೊಳ್ಳೋದು ಬೇಕಾಗುತ್ತೆ. ಅವರ ಸ್ಟೂಡೆಂಟ್ಸ್ಗೆ ಇವ್ರಿಗೆ ಗೊತ್ತಿರೋದ್ರೆ 1% ಗೊತ್ತಿರಲ್ಲ. ಇನ್ನು ಇವತ್ತೇನಾಗಿದೆ, ನಮ್ಮ ದೇಶದಲ್ಲಿ ಪ್ರಜ್ಞಾವಂತಿಕೆ ಅನ್ನುವಂಥದ್ದು ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಯಾವ ವಿಷಯದ ಬಗ್ಗೆಯೂ ಜ್ಞಾನ ಇಲ್ಲ. ಬೇರೆ ಎಲ್ಲ ಬಿಡಿ, ಸೈನ್ಸು ಮತ್ತು ಧರ್ಮ ವಿರುದ್ಧವಾದ್ದು ಅಂತ ಮಾತನಾಡೋರು ನಿಮಗೆ 99% ಜನ ಇದ್ದಾರೆ. ಯಾವ ಕಾಲದಲ್ಲೂ ಸೈನ್ಸು ಮತ್ತು ಧರ್ಮ ವಿರುದ್ಧ ಅಲ್ಲ. ಸೈನ್ಸ್ ಅನ್ನುವಂಥದ್ದು ಲೋಯರ್ ಧರ್ಮ, ಧರ್ಮ ಅನ್ನುವಂಥದ್ದು ಹೈಯರ್ ಸೈನ್ಸ್. ಇದೇ ಸನಾತನ ಧರ್ಮಕ್ಕೂ ಬೇರೆಯವ್ರಿಗೂ ಇರತಕ್ಕಂಥ ಡಿಫರೆನ್ಸ್. ಇವತ್ತಿನವರೆಗೆ ವೇದಗಳಲ್ಲಿರ್ತಕ್ಕಂಥ ಈ ವಾಕ್ಯ ಅರ್ಥವಿಲ್ಲ ಅಂತ ಒಬ್ಬ ವಿಜ್ಞಾನಿ ಇವತ್ತಿನವರೆಗೆ ಒಂದು ವಾಕ್ಯ ತೋರಿಸಿಲ್ಲ. ಅಷ್ಟೇ ಅಲ್ಲ, ಸುಮಾರು 25-30 ವಿಜ್ಞಾನಿಗಳ ಹೆಸರು ಹೇಳ್ತೇನೆ. ವೇದಗಳಿಂದಲೇ ನಮ್ಮ ಸರ್ವಸ್ವವನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಆಟಮ್ ಬಾಂಬ್ ಕಂಡು ಹಿಡಿದಂತ ರಾಬರ್ಟ್ ಓಪನಿಮರ್ ಒಬ್ಬರು ಹೇಳ್ತಾರೆ, ಅವರು ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಇಸ್ ಅನ್ ಎಕ್ಸಾಂಪ್ಲಿಫಿಕೇಶನ್, ಇಲ್ಲಸ್ಟ್ರೇಷನ್ ಅಂಡ್ ಎನ್ಕರೇಜ್ಮೆಂಟ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್. ಏನಿದರ ಅರ್ಥ? ಇವತ್ತು ನಾವು ಫಿಸಿಕ್ಸ್ ಅಲ್ಲಿ ಏನು ಕಾಣ್ತಾ ಇದೀವೋ ಪ್ರಾಚೀನ ಭಾರತೀಯರ ಜ್ಞಾನದ ಇನ್ನೊಂದು ರೂಪವೇ ಆಗಿದೆ, ಅದರ ವಿಸ್ತೃತ ರೂಪವೇ ಆಗಿದೆ. ಇದನ್ನು ಹೇಳಿದವರು ಹಿಂದೂ ಅಲ್ಲ, ಇಂಡಿಯನ್ ಅಲ್ಲ, ಯಾವುದೋ ದೇವಸ್ಥಾನದ ಪೂಜಾರಿ ಅಲ್ಲ. ಆಟಮ್ ಬಾಂಬ್ ಕಂಡು ಹಿಡಿದ ಪ್ರಖ್ಯಾತ ಸುಪ್ರಸಿದ್ಧ ಅಮೆರಿಕನ್ ವಿಜ್ಞಾನಿ ರಾಬರ್ಟ್ ಓಪನಿಮರ್. ಇಂದಾದೊಂದು 25-30 ವಿಜ್ಞಾನಿಗಳು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿರೋದನ್ನು ನಾನು ತೋರಿಸ್ತೀನಿ. ಹಾಗಾದ್ರೆ ವೇದಗಳು ಅವೈಜ್ಞಾನಿಕವಾ? ಈಗ ಹೇಳ್ತಾನಲ್ಲ ಮನುಷ್ಯ, ವಿಜ್ಞಾನದ ಪುಸ್ತಕ ಎಂದು ಮುಟ್ಟದವನು. ವೇದಗಳು ಅವೈಜ್ಞಾನಿಕ ಅಂತ ಹೇಳೋ ವ್ಯಕ್ತಿ ವೇದಗಳನ್ನು ಬಿಡಿ, ಸೈನ್ಸಿನ ಪುಸ್ತಕವನ್ನು ಮುಟ್ಟಿಲ್ಲ ಆತ. ಆ ಕಡೆ ಸೈನ್ಸ್ ಪುಸ್ತಕವನ್ನು ಮುಟ್ಟದ, ಈ ಕಡೆ ವೇದಗಳ ಪುಸ್ತಕವನ್ನು ಮುಟ್ಟದ ವ್ಯಕ್ತಿ ವೇದಗಳು ಅವೈಜ್ಞಾನಿಕ, ವೇದಗಳ ಜಾತಿ ಪದ್ಧತಿ. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ
ಸಮಾಜ ಅತ್ಯಂತ ಬೇಜವಾಬ್ದಾರಿತನದಿಂದ ಕೂಡಿದೆ. ಈ ಬೇಜವಾಬ್ದಾರಿಯನ್ನು ಕಳೆಯೋದಕ್ಕೆ ಆಡಳಿತ ವರ್ಗ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಫ್ರೀಡಮ್ ಅನ್ನುವಂತಹದ್ದು, ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಒಂದೇ ನಾಣ್ಯದ ಎರಡು ಮುಖ. ಯಾವಾಗ ನೀವು ರೆಸ್ಪಾನ್ಸಿಬಲ್ ಅಲ್ಲ ಅವಾಗ ನೀವು ಫ್ರೀಡಮ್ ತೆಗೆದು ಬಿಡಬೇಕು. ಅಮೆರಿಕದಲ್ಲಿ ಹಾಗೇ ಇದೆ. ಅನ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ಆಲ್ವೇಸ್ ಅನ್ ಅನ್ಫ್ರೀ ಮ್ಯಾನ್, ಎ ಡಿಪೆಂಡೆಂಟ್ ಮ್ಯಾನ್, ಹಿ ನೆವರ್ ಡಿಸರ್ವ್ಸ್ ಫ್ರೀಡಮ್. ಕರೆಕ್ಟ್ ಆಗಿ ಮನೆ ಬಾಡಿಗೆ ಕೊಡಬೇಕಾದ್ದು ಕರೆಕ್ಟ್ ಆಗಿ ಕೊಡಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಎಂದಿಗೂ ಯಾರು ಬಾಡಿಗೆ ಮನೆ ಕೊಡಲ್ಲ. ಅಮೆರಿಕದಲ್ಲಿ ರೋಡ್ ರೂಲ್ಸ್, ಟ್ರಾಫಿಕ್ ರೂಲ್ಸ್ ನೀವು ವೈಲೇಟ್ ಮಾಡಿದ್ರೆ ಅಂದ್ರೆ 3 ವಾರ್ನಿಂಗ್ ಕೊಡ್ತಾರೆ, 4ನೇ ವಾರ್ನಿಂಗ್ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್. ನಮ್ಮಲ್ಲಿ ನಾವು ರೋಡ್ನಲ್ಲಿ ಎಲ್ಲಿ ಬೇಕಾದರೂ ಹೋಗ್ತೀವಿ. ಇಲ್ಲಿ ಏನಾಗಿದೆ, ಫ್ರೀಡಮ್ನ ಅರ್ಥ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಸೊ ಈ ವಾಕ್ ಸ್ವಾತಂತ್ರ್ಯ ಇದೆ ಎನ್ನುವಂತಹದ್ದನ್ನು ಉಪಯೋಗಿಸಿಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ಹೇಳಿಕೆಗಳನ್ನು ಕೊಡುವುದು, ಬೇಜವಾಬ್ದಾರಿತನದ ಲೇಖನಗಳನ್ನು ಬರೆಯೋದು ದಿನಾ ನೋಡ್ತಾ ಇರ್ತೀವಿ ನಾವು. ಅದನ್ನು ದಿನಾ ನೋಡ್ತಾ ಇರ್ತೀವಿ. ದೊಡ್ಡವರು ಅದು ಯಾರು ಅವರನ್ನು ದೊಡ್ಡವರು ಮಾಡಿದ್ರು, ಯಾವ ಅರ್ಥದಲ್ಲಿ ಅವರು ದೊಡ್ಡವರಾಗ್ತಾರೋ ಆ ಪರಮಾತ್ಮನಿಗೆ ಗೊತ್ತು. ನೀವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹೋಗ್ತಿರ್ತೀರಿ, ಅಲ್ಲಿನ ಜನರನ್ನ, ಜೀವನವನ್ನ ಗಮನಿಸ್ತಾ ಇರ್ತೀರಿ. ಹಾಗೆ ಇಲ್ಲಿನ ನಮ್ಮ ದೇಶದ ವಿದ್ಯಮಾನಗಳನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಹೀಗಾಗಿ ಪ್ರಶ್ನೆ ಗುರುಗಳೇ, ಟಾರ್ಗೆಟ್ ಹಿಂದುತ್ವ ಅನ್ನೋದು ನಿಜಾನಾ? ಯಾಕಂದ್ರೆ ಈ ಪ್ರಶ್ನೆ ಕೇಳಿದ್ರೇನೆ ಕೆಲವರು ಇಲ್ಲ ಇದು ಕೇವಲ ಒಂದು ಇಲ್ಯೂಷನ್ ಅಷ್ಟೇ, ಯಾರು ಕೂಡ ಟಾರ್ಗೆಟ್ ಹಿಂದುತ್ವ ಮಾಡ್ತಿಲ್ಲ, ಅದು ಸಿಚುವೇಶನಲ್ ಇರುತ್ತಷ್ಟೇ ಕೆಲವೊಂದು ಘಟನೆಗಳು ಅಂತ ಹೇಳೋರ್ಗೆ, ನಿಜವಾಗ್ಲೂ ಟಾರ್ಗೆಟ್ ಹಿಂದುತ್ವ ಅನ್ನೋದು ಹಿಂದಾಗಿತ್ತಾ ಈಗ ಆಗ್ತಾ ಇದೆಯಾ? ಆಗ್ತಾ ಇದೆ. ನಾನು ಆವಾಗ ಸ್ವಲ್ಪ ಫೇಸ್ಬುಕ್ ನೋಡ್ತೀನಿ. ಈ ಫೇಸ್ಬುಕ್ಗಳು ಇತ್ಯಾದಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿವೆ. ಮೊನ್ನೆ ಒಬ್ಬರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಭಗವದ್ಗೀತೆ ಬಗ್ಗೆ ಕಾಮೆಂಟ್ ಮಾಡೋದಂತೂ ಅದು ಪ್ರತಿನಿತ್ಯ ಅದರಲ್ಲಿ ಜೀವನದ ಸಾರ್ಥಕತೆಯನ್ನು ಕಾಣೋರು ಬಹಳ ಜನ ಇದ್ದಾರೆ, ಹೋಗ್ಲಿ. ಆದರೆ ರಾಮಕೃಷ್ಣರ ಬಗ್ಗೆ ಕಾಮೆಂಟ್ ಮಾಡಿದವರು ನಾನು ಇಲ್ಲಿವರೆಗೆ ಯಾರನ್ನೂ ನೋಡಿರಲಿಲ್ಲ. ಹಿಂದೂಗಳಲ್ಲ, ಅನ್ಯಮತೀಯರು, ವಿವೇಕಾನಂದರನ್ನ, ರಾಮಕೃಷ್ಣರನ್ನ ಒಂದು ರೀತಿಯಲ್ಲಿ ಹಿಂದೂಗಳಿಗಿಂತ ಅನ್ಯಮತೀಯರೇ ಹೆಚ್ಚು ಇಷ್ಟಪಡ್ತಾರೆ. ಆ ಮಟ್ಟಕ್ಕೆ ಅವರದು ಅಷ್ಟು ವಿಶಾಲವಾಗಿತ್ತು, ಅಷ್ಟು ಹೃದಯವಂತಿಕೆ, ಅಷ್ಟು ಸೈಂಟಿಫಿಕ್ ಆಗಿ ಅವರ ಬೋಧನೆಗಳಿವೆ. ಎಲ್ಲವನ್ನೂ ಮೀರಿ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿತ್ವವೂ ಹೌದು, ಉಪದೇಶಗಳು ಹೌದು. ಆದರೆ ಮೊನ್ನೆ ಒಬ್ಬರು ರಾಮಕೃಷ್ಣರು ಶಾರದಾ ಮಾತೆಯನ್ನ ಟೀಕೆ ಮಾಡಿರ್ತಕ್ಕಂಥದ್ದು ನೋಡಿದೆ. ಅದನ್ನು ಓದಿದಾಗ ಗೊತ್ತಾಯ್ತು ನನಗೆ, ಸಂಪೂರ್ಣವಾಗಿ ವಿಷ ತುಂಬಿದ ಮನಸ್ಸು ಇವ್ರದ್ದು. ಇಲ್ಲಿ ನಾನು ತಪ್ಪಿಕೊಂಡು ಹಿಡಿಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಕೆಲವೆಲ್ಲ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ ನಾನು ಬಹಳ ದೊಡ್ಡ ದಿಗ್ಧಂತಿ, ಸರ್ವಜ್ಞ ನಾನು ಅಂತ ತೋರಿಸ್ಕೊಳ್ಳುವಂತಹ ಕೆಲವು ಜನ ಇದ್ದಾರೆ. ಅವರು ನಿಮ್ಗೆಲ್ಲ ಕೂಡ ಗೊತ್ತಿದ್ದಾರೆ. ಅವರು ಏನಾದರೂ ಒಂದು ಹೇಳ್ತಿರ್ತಾರೆ, ಏನು ಆ ಮಾತುಗಳಿಗೆ ಅವರ ಸ್ಟೂಡೆಂಟ್ಸು ಅದು ಹೇಗೆ ಉದ್ಧಾರ ಆಗ್ತಾರೋ ಆ ಪರಮಾತ್ಮನೇ ಬಲ್ಲ. ಇಂತಹ ವ್ಯಕ್ತಿಗಳ ಕೈಯಲ್ಲಿ ಅವರೆಲ್ಲ ಕಲ್ತಿರಲ್ಲ. ಅವ್ರು ಏನು ಯಾವ ರೀತಿ ಅವ್ರ ಬ್ರೈನ್ ಬೆಳೆದಿರುತ್ತಾ ಕಳ್ಕೊಂಡಿರ್ತಾರ ಬ್ರೈನ್ ಪವರು, ಅದು ಪರಮಾತ್ಮನೇ ಅವನಿಗೆ ಗೊತ್ತಾಗಬೇಕಷ್ಟೇ. ಹಿಂದುತ್ವ ಟಾರ್ಗೆಟ್ ಅನ್ನುವಂಥ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋ ದುರುದ್ದೇಶ ಇದೆ ಒಳಗಡೆ. ಮುಗ್ಧರಿಗೆ ಈಗ ನಾನು ಪ್ರಾರಂಭದಲ್ಲಿ ವೇದಗಳು ಅಂದ್ರೆ ಏನು ಅಂತ ನಿಮ್ಗೊಂದು ಡೆಫಿನೇಷನ್ ಕೊಟ್ಟೆ. ಎಷ್ಟು ಜನರಿಗೆ ಗೊತ್ತಿದೆ ಇದು? ವೇದಗಳು ಅಂದ್ರೆ ಅದೊಂದು ಪುಸ್ತಕ, ಅದರಲ್ಲಿ ವರ್ಣಾಶ್ರಮ ಇದೆ. ನೀವು ಈ ರೀತಿ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಾರಲ್ಲ, ಅವ್ರನ್ನ ಯಾವ ಪುಸ್ತಕದ ಬಗ್ಗೆ, ಯಾವ ವ್ಯಕ್ತಿ ಬಗ್ಗೆ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಿದಾರಲ್ಲ, ಅವ್ರಿಗೆ ನೀವು ಸುಮ್ಮನೆ ಒಂದು ಪ್ರಶ್ನೆ ಕೇಳಿ, ಹಿಂದುತ್ವ ಟಾರ್ಗೆಟ್ ಮಾಡಬೇಕು, ಅದು ಹಿಂದುತ್ವ ಅನ್ನುವಂಥದ್ದು ಬಹಳ ಕೆಟ್ಟದ್ದು, ಹೌದೇನಪ್ಪ ಹಿಂದುತ್ವ ಅಂದ್ರೆ ಏನು? ಅವ್ರ ಹತ್ರ ಉತ್ತರ ಇರಲ್ಲ. ಅದೊಂದು ಚಟ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅದು ಕೆಲವು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು, ನಾನು ಅವಾಗ ಹೇಳಿದ ಹಾಗೆ ನಾನು ಬಹಳ ದೊಡ್ಡ ಸರ್ವಜ್ಞ ಪೀಠವನ್ನೇ ನಿರಂತರ ಅಲಂಕರಿಸಿರ್ತಕ್ಕಂಥ ಅವನನ್ನು ತೋರಿಸ್ಕೊಳ್ಳೋದು ಬೇಕಾಗುತ್ತೆ. ಅವರ ಸ್ಟೂಡೆಂಟ್ಸ್ಗೆ ಇವ್ರಿಗೆ ಗೊತ್ತಿರೋದ್ರೆ 1% ಗೊತ್ತಿರಲ್ಲ. ಇನ್ನು ಇವತ್ತೇನಾಗಿದೆ, ನಮ್ಮ ದೇಶದಲ್ಲಿ ಪ್ರಜ್ಞಾವಂತಿಕೆ ಅನ್ನುವಂಥದ್ದು ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಯಾವ ವಿಷಯದ ಬಗ್ಗೆಯೂ ಜ್ಞಾನ ಇಲ್ಲ. ಬೇರೆ ಎಲ್ಲ ಬಿಡಿ, ಸೈನ್ಸು ಮತ್ತು ಧರ್ಮ ವಿರುದ್ಧವಾದ್ದು ಅಂತ ಮಾತನಾಡೋರು ನಿಮಗೆ 99% ಜನ ಇದ್ದಾರೆ. ಯಾವ ಕಾಲದಲ್ಲೂ ಸೈನ್ಸು ಮತ್ತು ಧರ್ಮ ವಿರುದ್ಧ ಅಲ್ಲ. ಸೈನ್ಸ್ ಅನ್ನುವಂಥದ್ದು ಲೋಯರ್ ಧರ್ಮ, ಧರ್ಮ ಅನ್ನುವಂಥದ್ದು ಹೈಯರ್ ಸೈನ್ಸ್. ಇದೇ ಸನಾತನ ಧರ್ಮಕ್ಕೂ ಬೇರೆಯವ್ರಿಗಿರ್ತಕ್ಕಂಥ ಡಿಫರೆನ್ಸ್. ಇವತ್ತಿನವರೆಗೆ ವೇದಗಳಲ್ಲಿರ್ತಕ್ಕಂಥ ಈ ವಾಕ್ಯ ಅರ್ಥವಿಲ್ಲ ಅಂತ ಒಬ್ಬ ವಿಜ್ಞಾನಿ ಇವತ್ತಿನವರೆಗೆ ಒಂದು ವಾಕ್ಯ ತೋರಿಸಿಲ್ಲ.
ಅಷ್ಟೇ ಅಲ್ಲ, ಸುಮಾರು 25-30 ವಿಜ್ಞಾನಿಗಳ ಹೆಸರು ಹೇಳ್ತೇನೆ. ವೇದಗಳಿಂದಲೇ ನಮ್ಮ ಸರ್ವಸ್ವವನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಆಟಮ್ ಬಾಂಬ್ ಕಂಡು ಹಿಡಿದಂತ ರಾಬರ್ಟ್ ಓಪನಿಮರ್ ಒಬ್ಬರು ಹೇಳ್ತಾರೆ. ಅವರು ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ is an exemplification, illustration and encouragement of ancient wisdom of the Hindus. ಏನಿದರ ಅರ್ಥ? ಇವತ್ತು ನಾವು ಫಿಸಿಕ್ಸ್ ಅಲ್ಲಿ ಏನು ಕಾಣ್ತಾ ಇದ್ದೀವೋ ಪ್ರಾಚೀನ ಭಾರತೀಯರ ಜ್ಞಾನದ ಇನ್ನೊಂದು ರೂಪವೇ ಆಗಿದೆ, ಅದರ ವಿಸ್ತೃತ ರೂಪವೇ ಆಗಿದೆ. ಇದನ್ನು ಹೇಳಿದವರು ಹಿಂದೂ ಅಲ್ಲ, ಇಂಡಿಯನ್ ಅಲ್ಲ, ಯಾವುದೋ ದೇವಸ್ಥಾನದ ಪೂಜಾರಿ ಅಲ್ಲ, ಆಟಮ್ ಬಾಂಬ್ ಕಂಡುಹಿಡಿದ ಪ್ರಖ್ಯಾತ ಸುಪ್ರಸಿದ್ಧ ಅಮೆರಿಕನ್ ವಿಜ್ಞಾನಿ ರಾಬರ್ಟ್ ಓಪನಿಮರ್. ಇಂದಾದ ಒಂದು 25-30 ವಿಜ್ಞಾನಿಗಳು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿರುವುದನ್ನು ನಾನು ತೋರಿಸ್ತೀನಿ. ಹಾಗಾದ್ರೆ ವೇದಗಳು ಅವೈಜ್ಞಾನಿಕವ? ಈಗ ಹೇಳ್ತಾನಲ್ಲ ಮನುಷ್ಯ, ವಿಜ್ಞಾನದ ಪುಸ್ತಕ ಎಂದು ಮುಟ್ಟದವನು. ವೇದಗಳು ಅವೈಜ್ಞಾನಿಕ ಅಂತ ಹೇಳೋ ವ್ಯಕ್ತಿ ವೇದಗಳನ್ನು ಬಿಡಿ, ಸೈನ್ಸಿನ ಪುಸ್ತಕವನ್ನು ಮುಟ್ಟಿಲ್ಲ ಆತ. ಆ ಕಡೆ ಸೈನ್ಸ್ ಪುಸ್ತಕವನ್ನು ಮುಟ್ಟದ, ಈ ಕಡೆ ವೇದಗಳ ಪುಸ್ತಕವನ್ನು ಮುಟ್ಟದ ವ್ಯಕ್ತಿ ವೇದಗಳು ಅವೈಜ್ಞಾನಿಕ, ವೇದಗಳ ಜಾತಿ ಪದ್ಧತಿ. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಸಮಾಜ ಅತ್ಯಂತ ಬೇಜವಾಬ್ದಾರಿತನದಿಂದ ಕೂಡಿದೆ. ಈ ಬೇಜವಾಬ್ದಾರಿಯನ್ನು ಕಳೆಯೋದಕ್ಕೆ ಆಡಳಿತ ವರ್ಗ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಫ್ರೀಡಮ್ ಅನ್ನುವಂತಹದ್ದು, ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಒಂದೇ ನಾಣ್ಯದ ಎರಡು ಮುಖ. ಯಾವಾಗ ನೀವು ರೆಸ್ಪಾನ್ಸಿಬಲ್ ಅಲ್ಲ ಅವಾಗ ನೀವು ಫ್ರೀಡಮ್ ತೆಗೆದು ಬಿಡಬೇಕು. ಅಮೆರಿಕದಲ್ಲಿ ಹಾಗೇ ಇದೆ. An irresponsible person is always an unfree man, a dependent man. He never deserves freedom. ಕರೆಕ್ಟ್ ಆಗಿ ಮನೆ ಬಾಡಿಗೆ ಕೊಡಬೇಕಾದ್ದು ಕರೆಕ್ಟ್ ಆಗಿ ಕೊಡಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಎಂದಿಗೂ ಯಾರು ಬಾಡಿಗೆ ಮನೆ ಕೊಡಲ್ಲ. ಅಮೆರಿಕದಲ್ಲಿ ರೋಡ್ ರೂಲ್ಸ್, ಟ್ರಾಫಿಕ್ ರೂಲ್ಸ್ ನೀವು ವೈಲೇಟ್ ಮಾಡಿದ್ರೆ ಅಂದ್ರೆ 3 ವಾರ್ನಿಂಗ್ ಕೊಡ್ತಾರೆ, 4ನೇ ವಾರ್ನಿಂಗ್ ನಿಮ್ ಲೈಸೆನ್ಸ್ ಕ್ಯಾನ್ಸಲ್. ನಮ್ಮಲ್ಲಿ ನಾವು ರೋಡ್ನಲ್ಲಿ ಎಲ್ಲಿ ಬೇಕಾದರೂ ಹೋಗ್ತೀವಿ. ಇಲ್ಲಿ ಏನಾಗಿದೆ, ಫ್ರೀಡಮ್ನ ಅರ್ಥ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಸೊ ಈ ವಾಕ್ ಸ್ವಾತಂತ್ರ್ಯ ಇದೆ ಎನ್ನುವಂತಹದ್ದನ್ನು ಉಪಯೋಗಿಸಿಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ಹೇಳಿಕೆಗಳನ್ನು ಕೊಡೋದು, ಬೇಜವಾಬ್ದಾರಿತನದ ಲೇಖನಗಳನ್ನು ದಿನಾ ನೋಡ್ತಾ ಇರ್ತೀವಿ ನಾವು. ಅದನ್ನು ದಿನಾ ನೋಡ್ತಾ ದೊಡ್ಡವರು ಅದು ಯಾರು ಅವರನ್ನು ದೊಡ್ಡವರು ಮಾಡಿದ್ರು, ಯಾವ ಅರ್ಥದಲ್ಲಿ ಅವರು ದೊಡ್ಡವರಾಗ್ತಾರೋ ಆ ಪರಮಾತ್ಮನಿಗೆ ಗೊತ್ತು.